ನಮಗ ಮಣ್ಣು ನಮ್ಮ ಮಣ್ಣು ನಮಗದೆ, ಅನ್ನ ಕೊಡ್ಲಿಕತ್ತದ, ನೀರು ಕೊಡ್ಲಿಕತ್ತದ. ನಮ್ಮ ದೇಶದ ಅನ್ನ ತಿಂದು ಬ್ಯಾರೆ ದೇಶಕ್ಕೆ ಹೊಗಳುವಂತಹ ಕುನ್ನಿಗಳಲ್ಲಿ ಬಹಳ ಜನ ಅದಾರ. ತಿಳ್ಕೊರಿ ನೀವು, ನಮ್ಮ ದೇಶದ ಅನ್ನ ತಿಂದು ಬ್ಯಾರೆ ದೇಶಕ್ಕೆ ಹೊಗಳುವಂತಹ ಕುನ್ನಿಗಳು ಬಹಳ ಜನ ನಮ್ಮ ನಾಡಿನೊಳಗದ. ಅಂತವರು ಸರ್ವನಾಶಕ್ಕಾಗಿನೇ ಸಂಭವಾಮಿ ವಿವೇಕ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮ್ಮಂತ ಸನ್ಯಾಸಿಗಳಿಗೆ ಹುಟ್ಟಿಸಿರ್ಬೇಕೇನೋ ಅಂತಕ್ಕಂಥದ್ದು. ಇವತ್ತಿನ ದಿವಸ ರಾಮ ಮಂದಿರ ಆಗ್ಬೇಕಾದ್ರೆ ಒಬ್ಬ ಯೋಗಿ ಆದಿತ್ಯನಾಥನೇ ಬರ್ಬೇಕು, ಮೋದಿನೇ ಬರ್ಬೇಕಾಯ್ತು, ಅವರು ಸನ್ಯಾಸಿಗಳೇ. ಹಂಗ ಇವತ್ತು ಗುಲ್ಬರ್ಗ ಜಿಲ್ಲೆಯೊಳಗ ನನಗೆ ಅನಿಸುತ್ತೆ, ಗುಲ್ಬರ್ಗ ಜಿಲ್ಲೆಯೊಳಗ ಏನಾದರೂ ಹಿಂದೂ ಧರ್ಮ ಅಂತೇಳಿ ತಾಂಡವಾಡ್ತಾ ಇದೆ. ಕೇಸರಿ ಧ್ವಜ, ಸಂಸ್ಕಾರ, ಸಂಸ್ಕೃತಿ, ಭಾರತ ದೇಶ ಅಂತಕ್ಕಂಥದ್ದು ಯಾರಾದ್ರೂ ಬನ್ನಿ ಸ್ವಲ್ಪ ಗುಲ್ಬರ್ಗದೊಳಗೆ ಅದ ಅಂತಂದ್ರ ನಿಜವಾಗ್ಲೂ ನಾನು ಎದೆ ತಗೊಂಡು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೇನೆ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ಹೊಗಳ್ತಾ ಇಲ್ಲ. ಅದು ಆಂದೋಲನ ಶ್ರೀಗಳು ಬಹಳ ದೊಡ್ಡ ಕಾರಣ ಅಂತಕ್ಕಂಥ. ಯಾಕೆ ಚಲೋ ಮಾಡ್ಯಾರಂತ ಚಲನೆ ಮಾಡ್ಯಾರಂತ ಅವ್ರಿಗೆ ಹೊಗಳ್ತಾರೇನು, ಇವ್ರಿಗೆ ಹೊಗಳ್ತಾರೇನು, ಯಾರು ಹೊಗಳಂಗಿಲ್ಲ. ಯಾರು ಚಲೋ ಮಾಡಕತ್ತಾರ ಅವ್ರಿಗೆ ಚಲೋನೆ ಆಗ್ತದ. ನಾವು ಒಳ್ಳೇದು ಮಾಡಕತ್ತೇವೆ, ನಮ್ಗೆ ಒಳ್ಳೇದಾಗ್ತದೆ. ಆದ್ರೆ ಮಾತ್ರ ನಮ್ಮ ಏನು ಶ್ರದ್ಧಾ ಸಮಾಜದವ್ರು ಹೇಳಿದ್ರಲ್ಲ, ಇವತ್ತಿನ ದಿವಸ ನೀವು ಸರ್ಕಾರ ನೀವ್ ಏನ್ ಈ ತರ ಹುಚ್ಚಾಟ ಮಾಡಾಕತ್ತೀರಿ ತಮ್ಮ, ಪೂರಾ ನೀವೇನಂತಂದ್ರ ಹೆಂಗ ಲಂಕಾ ಹನುಮಂತ ಸುಟ್ಟ ಹಂಗ ನಿಮ್ಮದು ಪೂರ್ತಿ ಸುಟ್ಟು ಹೋಗ್ಲಿಲ್ಲ ಅಂದ್ರ ಇದು ಸನ್ಯಾಸಿಗಳ ಶಾಪ ಅಂತಕ್ಕಂಥದ್ದನ್ನ ಆ ಎಲ್ಲ ಅತ್ಯಾಚಾರದ ಜೀವಗಳು, ಎಷ್ಟೋ ಕೊಲೆಗಳು, ಎಷ್ಟೋ ಏನೇನೋ ಮಾಡ್ಯಾರಲ್ಲ, ಆ ಎಲ್ಲ ಜೀವಗಳ ಆತ್ಮಗಳ ಶಾಪ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಜವಾಗ್ಲೂ ಕೂಡ ನಾವು ಸನ್ಯಾಸಿಗಳು ಸದಾ ಕಾಲ ಇಲ್ಲೇ ಅಂತಲ್ಲ, ಎಲ್ಲಿ ಅನ್ಯಾಯ ಇದೆ, ಈ ತರ ಆಗ್ತಾ ಇದೆ, ಅನ್ಯಾಯ ಅಧರ್ಮ ಇದೆ, ಇಲ್ಲಿ ಧರ್ಮ ಬೇಕಪ್ಪ ಅಂತ ನೀವು ಬಂದ್ರಿ ಅಂತಂದ್ರೆ ನಾವೆಲ್ಲ ಸ್ವಾಮಿಗಳು ಜೀವ ಕೊಡಲು ರೆಡಿ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅವನಿಗೆ, ಆ ಶಿಕ್ಷಕನಿಗೆ ಅಲ್ರಿ ಒಂದು ಒಳ್ಳೆಯ ಪಾಠ ಮಾಡುವಂತಹ ಶಿಕ್ಷಕರೇ ಈ ರೀತಿ ಮಾಡಿದ್ರ ಇನ್ನ ಮುಂದಿನ ಮಕ್ಕಳು ಹೆಂಗ ಮಾಡಬೇಕು? ಈ ರೀತಿ ಆದ್ರೂ ಕೂಡ ಇನ್ನೂ ಕೂಡ ಏನಂತಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅವರು ನಮ್ಮಂತ ಸ್ವಾಮಿಗಳಿಂದ ಹೋರಾಟಕ್ಕೆ ಬರಾಕತ್ತೀವಿ ಅಂದ್ರೆ ನಮ್ಗೆ ತಡಿತಾರೆ, ನಮ್ಗೆ ಅರೆಸ್ಟ್ ಮಾಡ್ತಾರ, ನಮ್ಮೇಲೆ FIR ಮಾಡ್ತಾರೆ. ಆದ್ರೆ ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧನ ಯಾವ ಒಬ್ಬನು ಹೊಯ್ಕೊಳ್ಳಿಲ್ಲ. ಹೌದಿಲ್ಲ? ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು. ಮೊನ್ನೆ ಒಬ್ಬ ಹೆಣ್ಮಗಳು ಲೌಡೆ ಪೀಡೆ ಏನೇನು ಬೈದು ನೋಡಿರ್ಲಿಕ್ಕೆ ಪೊಲೀಸರ ಅಧಿಕಾರಿಗಳು ಅಲ್ಲಿ ಅದಾರ, ಪೊಲೀಸರು ಕೈ ಕಡ್ಕೊಂಡು ನಿಂತಾರ. ಅದಕ್ಕೆ ಕಾರಣ ಸರ್ಕಾರ. ಇಂಥ ಸರ್ಕಾರ ನಾವು ಏನಾದ್ರೂ ಇಲ್ಲಿ ಕರ್ನಾಟಕ ಇನ್ನೊಂದ್ ಸ್ವಲ್ಪ ಇತ್ತಂದ್ರೆ ಹಂಗ ಅನಿಸ್ತೈತಿ, ನಾವ್ ಯಾರು ಉಳಿಯೋದಿಲ್ಲ ತಮ್ಮ. ನಾಲ್ಕು ಮಕ್ಕಳು ಹೆಣ್ಣಿಗೆ ಮುಂದೆ ಒಂದು ಮಾತು ಹೇಳ್ತೀನಿ ನಿಮಗೆ, ನೀವೇನು ಎಲ್ಲರೂ ಗಂಡಸ್ತಾನ ಅಂತ ತೋರ್ಸ್ಬಿಡ್ತೀರಲ್ಲ, ನಾವ್ ಹೆಂಡತಿ ಮೇಲೆ ದೌರ್ಜನ್ಯ ಮಾಡುದು, ಆಕೆ ಹೊಡೆಯೋದು ಗಂಡಸ್ತಾನಲ್ಲ. ಯಾರು ಸನಾತನ ಧರ್ಮಕ್ಕೆ ಧಕ್ಕೆ ಬಂದಾಗ ಯಾವ ತೊಡಿ ತಟ್ಟಿ ನಿಂದಿರ್ತಾನಲ್ಲ ಅವ ನಿಜವಾದ ಗಂಡಸ ಅಂತಕ್ಕಂಥದ್ದನ್ನ ಒಂದೊಂದು ವಿನಂತಿ, ನೀವೆಲ್ಲರೂ ತಮ್ಮ ಎಷ್ಟು ಜನ ಹೋಗಿರೋದ್ರಿ, ಇನ್ನು ಮುಂದೆ ನೀವು 10 ಗಂಡು ಮಕ್ಕಳು ಹಡೀರಿ, 10 ಗಂಡು ಮಕ್ಕಳು ಹಡೀರಿ. ಅವ್ರ ಜನಸಂಖ್ಯೆ ಎಷ್ಟು ಆಗ್ತದೆ, ನಮ್ಮ ಜನಸಂಖ್ಯೆ ಎಷ್ಟು ಇಳಿತಾ ಇದೆ, ಸರ್ಕಾರನು ಕೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ನೀವೇನು ಅಂತಂದ್ರೆ ಮನಿ ಒಬ್ಬಗ ಒಂದು 10 ಮಕ್ಕಳು ಹಡಿದ್ರೆ ಅಂದ್ರೆ ಒಬ್ಬ ದೇಶಕ್ಕ, ಒಬ್ಬ ಸಮಾಜಕ್ಕ, ಒಬ್ಬ ಸೈನಿಕನಾಗಿ, ಒಬ್ಬ ಸನ್ಯಾಸಿಯಾಗಿ, ಇನ್ನೊಬ್ಬ ಏನಂತಂದ್ರೆ ಸಮಾಜ. ಇಂಥವ್ರು ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜನ ತಲವಾರು ಹಿಡ್ಕೊಂಡು ನಿಂದಿರುವಂತ ಮಕ್ಕಳು ನಿಮ್ಮ ಮಕ್ಕಳು ಬೆಳೆಸಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರೂ ಕೂಡ ಒಳ್ಳೆಯದಾಗ್ಲಿ ಅಂತಹ ಆ ಭಗವಂತ ನಿಜವಾಗ್ಲು ಆ ಒಂದು ಕುಟುಂಬಕ್ಕೆ ನಿಜವಾಗ್ಲು ನೋವನ್ನ ಭರಿಸುವಂತದ್ದು ಪಾಪ. ಯಾಕಂದ್ರೆ ಒಂದು ಮನೆಯ ಒಂದು ಹೆಣ್ಣು ಮಗಳಿಗೆ ಸುಮ್ಮನೆ ಏನೋ ಒಂದು ಅಪಮಾನ ಆದ್ರೆ ಎಷ್ಟೋ ನೋವಾಗ್ತದೆ. ಈ ರೀತಿಯಾಗಿ ಅವರು ಸಮಾಜದೊಳಗೆ ಬದುಕಬೇಕಾದ್ರೆ ಅಂತವ್ರು ಶಾಪ ಅವ್ರಿಗೆ ಸುಮ್ಮನೆ ಬಿಡೋದಿಲ್ಲ. ಅವ್ರ ಪರವಾಗಿ ಯಾರು ಅಲ್ಲಿ ಹೋಗಿ ನಿಂತಾರೆ ಅವರು ಕೂಡ ಸರ್ವನಾಶ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಒಂದು ಒಳ್ಳೆಯ ಶಿಕ್ಷೆ ಆಗ್ಬೇಕು. ಏನಾದ್ರೂ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಪರಮ ಪೂಜ್ಯರು ಹೇಳಿದ ಹಾಗೆ ಇನ್ನು ಮುಂದೆ ದೊಡ್ಡ ಹೋರಾಟ ಮಾಡ್ಬೇಕಂತದ. ದೊಡ್ಡ ಹೋರಾಟ ಅಂತಂದ್ರೆ ಬರೀ ವಿಡಿಯೋ ಫೋಟೋ ಮಾಡಿ ಪೋಸ್ಟ್ ಕೊಟ್ಟರು ಹೋಗಲ್ಲ ತಮ್ಮ. ಮುಂದಿನ ರೀತಿ ಹೋರಾಟ ಹೆಂಗಿರ್ತದ ಅಂತಂದ್ರೆ ಹೇಳಂಗಿಲ್ಲ, ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ.